ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಬಿಗ್ ಬಾಸ್ನ ಕೆಲವೊಂದು ಅಪ್ಡೇಟ್ಗಳು ಬಂದಿದೆ ಆ್ಯಂಡ್ ಪ್ರೊಮೋ ಕೂಡ ರಿಲೀಸ್ ಆಗಿತ್ತು. ಆ ಒಂದು ಪ್ರೊಮೋದ ಬಗ್ಗೆನೂ ಕೂಡ ಮಾತಾಡುವ. ಇನ್ನು ವೋಟಿಂಗ್ನ ಬಗ್ಗೆ ಇದೀಗ ನೋಡ್ತಾ ಹೋದರೆ ಯಾರಿಗೆ ಅತಿ ಹೆಚ್ಚು ವೋಟ್ ಬಂದಿದೆ ಆ್ಯಂಡ್ ಕಡಿಮೆ ವೋಟ್ ಯಾರಿಗೆ ಬಂದಿದೆ ಆ್ಯಂಡ್ ಯಾರು ಈ ವಾರ ಎಲಿಮಿನೇಟ್ ಆಗ್ಬೋದು ಅಂತ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಸ್ಕಿಪ್ ಮಾಡದಂತೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿರಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿರಿ, ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡುವ. ಹೌದು, ಬಿಗ್ ಬಾಸ್ನ ಬಗ್ಗೆ ಕೆಲವೊಂದು ಅಪ್ಡೇಟ್ಗಳು ಇದೀಗ ಬಂದಿದೆ. ಸೊ ಮಂಜೂರ್ ಅವರು ಇದೀಗ ನ್ಯೂ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಅಂತ ಕೆಲವೊಂದು ಮಾಹಿತಿಗಳು ತಿಳಿದು ಬರ್ತಾ ಇದೆ. ಆ್ಯಂಡ್ ಇದನ್ನು ನಾನು ಶೋರ್ ಅನ್ನಲ್ಲ. ಸೊ ಚೇಂಜಸ್ಸು ಕೂಡ ಆಗ್ಬೋದು. ಸೊ ಯಾವುದೇ ರೀತಿ ಚೇಂಜಸ್ ಆಯಿತು ಅಂತಂದರೆ ನನ್ನೊಂದು ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಇದೀಗ ಪ್ರೊಮೋದ ಬಗ್ಗೆ ಇದೀಗ ನೋಡ್ತಾ ಹೋದರೆ, ಸೊ ಈ ಒಂದು ಪ್ರೊಮೋ ಬಂದುಬಿಟ್ಟು ಕಳಪೆ ರಿಲೇಟೆಡ್ ಆಗಿರುತ್ತೆ. ಸೊ ಮನೆಯವರೆಲ್ಲ ಮೆಂಬರ್ಸ್ಗಳು ಸೇರಿಬಿಟ್ಟು ಇದೀಗ ರಜತ್ ರವರಿಗೆ ಈ ಒಂದು ಕಳಪೆಯನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇದಕ್ಕೆ ರಂಜತ್ ರವರು ಕೂಡ ಮಾಸಾಗಿ ರಿಪ್ಲೈ ಮಾಡಿದ್ದಾರೆ. ಆ್ಯಂಡ್ ಆ ಒಂದು ರಿಪ್ಲೈಯನ್ನು ನೀವು ಪ್ರೊಮೋದಲ್ಲೇ ನೋಡಬೇಕು. ಆ್ಯಂಡ್ ಈ ವಾರ ರಜತ್ ರವರಿಗೆ ಕಳಪೆ ಬೋಲ್ಡ್ ಸಿಕ್ಕಿದ್ರೆ ಇದೀಗ ಮಂಜೂರ್ ಅವರು ನ್ಯೂ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಅಂತ ಕೆಲವೊಂದು ಮಾಹಿತಿಗಳು ಇದೀಗ ತಿಳಿದು ಬಂದಿದೆ. ಸೊ ಇನ್ನು ವೋಟಿಂಗ್ ಪೋಲ್ನ ಬಗ್ಗೆ ಇದೀಗ ನೋಡ್ತಾ ಹೋದರೆ, ಈ ವಾರ ಬಂದ್ಬಿಟ್ಟು ಮನೆಯಿಂದ ಎಲಿಮಿನೇಟ್ ಆಗಲು ಇದೀಗ 7 ಜನ ನಾಮಿನೇಟ್ ಆಗಿರ್ತಾರೆ. ಸೊ ಯಾರ್ಯಾರು ಅಂತ ಇದೀಗ ನೋಡ್ತಾ ಹೋದರೆ, ಉಗ್ರಂ ಮಂಜು, ಮೋಕ್ಷಿತಾ ಪೈ, ಗೌತಮಿ, ತ್ರಿವಿಕ್ರಮ್, ಚೈತ್ರಾ ಕುಂದಾಪುರ್, ಧರ್ಮ ಕೀರ್ತಿರಾಜ್ ಹಾಗೂ ಹನುಮಂತರವರು ಈ ವಾರ ನಾಮಿನೇಟ್ ಆಗಿದ್ದಾರೆ. ಆ್ಯಂಡ್ ಇವರಿಗೆ ನೀವು ವೋಟನ್ನು ಮಾಡಬೇಕು ಅಂತಂದರೆ ಜಿಯೋ ಸಿನಿಮಾ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ವೋಟನ್ನು ಮಾಡ್ಬೋದು. ಸೊ ಒಂದು ಐಡಿಗೆ ಇಲ್ಲಿ 99 ವೋಟ್ಸು ಇರುತ್ತೆ. ಆ್ಯಂಡ್ ಈ ಒಂದು ವೋಟಿಂಗ್ ಪೋಲ್ ಬಂದ್ಬಿಟ್ಟು ಇವತ್ತು ರಾತ್ರಿ 11 ಗಂಟೆ ತನಕ ಇರುತ್ತೆ. ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗೆ ಇಲ್ಲಿ ವೋಟನ್ನು ಕೂಡ ಮಾಡ್ಬೋದು. ಆ್ಯಂಡ್ ಇದ್ರ ಜೊತೆಗೆ ಒಂದು ಡೆಮೋ ಕೂಡ ಇದೆ. ಸೊ ನಿಮಗೆ ಒಂದು ವೆಬ್ಸೈಟು ಕೂಡ ಇದೆ. ಆ ಒಂದು ವೆಬ್ಸೈಟ್ನಲ್ಲಿ ನೀವು ಈಸಿಯಾಗಿ ವೋಟನ್ನು ಮಾಡ್ಬೋದು. ಸೊ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡ್ತಾ ಹೋದಂಗೆ ಪೇಜ್ ಬಂದುಬಿಟ್ಟು ಈ ರೀತಿ ಶೋ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗೆ ಇಲ್ಲಿ ವೋಟನ್ನು ಮಾಡಿಬಿಟ್ಟು ಸೊ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸ್ಬೋದು. ಸೊ ಇದು ಬಂದುಬಿಟ್ಟು ಪಬ್ಲಿಕ್ ಡೊಮೈನಲ್ಲಿ ಆಗಿರೋದ್ರಿಂದ ಸೊ ಯಾರು ಬೇಕಾದರೂ ಇಲ್ಲಿ ವೋಟನ್ನು ಮಾಡ್ಬೋದು. ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಯಾರಾದರೂ ನಾಮಿನೇಟ್ ಆಗಿರ್ತಾರೆ ಅಂತಂದರೆ ಅವರಿಗೆ ನೀವು ಸಪೋರ್ಟನ್ನು ಮಾಡ್ಬೋದು. ಸೊ ಯಾವ ಥರ ವೋಟ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡ್ತಾ ಇದ್ದಂಗೆ ಪೇಜ್ ಬಂದುಬಿಟ್ಟು ಈ ರೀತಿ ಶೋ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಜಸ್ಟ್ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ಬರಬೇಕಾಗುತ್ತೆ. ಸೊ ಸ್ಕ್ರೋಲ್ ಮಾಡ್ತಾ ಬಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಿಮ್ಮ ನೆಚ್ಚಿನ ಸ್ಪರ್ಧಿಗೆ ವೋಟ್ ಮಾಡಿ ಅಂತ ಇದೆ. ಸೊ ಇಲ್ಲಿ ಕಂಟೆಸ್ಟೆಂಟ್ನ ಒಂದು ಹೆಸರು ಕೂಡ ಇರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕು. ಸೊ ಯಾರಿಗಾದ್ರೂ ನೀವು ಇಲ್ಲಿ ವೋಟನ್ನು ಮಾಡ್ಬೋದು. ಸೊ ಎಕ್ಸಾಂಪಲ್ ಆಗಿ ನಾನೀಗ ಒಬ್ಬರಿಗೆ ವೋಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ಮೋಕ್ಷಿತಾ ಪೈ ಅಂತ ಇದೆ. ಅವ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ ನಂತರ ವೋಟ್ ಅಂತ ಕೇಳುತ್ತೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ಅನಾನಮಸ್ ವೋಟ್ ಮೇಲೆ ಕ್ಲಿಕ್ಕನ್ನು ಮಾಡಿದ ನಂತರ ರಿಸಲ್ಟ್ ಇಲ್ಲಿ ಗೊತ್ತಾಗುತ್ತೆ. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಇಲ್ಲೇ ನಿಮಗೆ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು, ಮೋಕ್ಷಿತಾ ಪೈರವರಿಗೆ ಇಲ್ಲಿ ಜಾಸ್ತಿ ವೋಟ್ ಬಂದಿದೆ. ಅದಾಗಿದ್ದ ನಂತರ ಧರ್ಮ ಕೀರ್ತಿರಾಜು, ನೆಕ್ಸ್ಟ್ ಗೌತಮಿ ಆ್ಯಂಡ್ ಚೈತ್ರಾ ಕುಂದಾಪುರ, ಹನುಮಂತು, ತ್ರಿವಿಕ್ರಮ್. ಸೊ ಲಾಸ್ಟಲ್ಲಿ ಬಂದ್ಬಿಟ್ಟು ಇದೀಗ ಉಗ್ರಂ ಮಂಜೂರ್ ಅವರು ಇದ್ದಾರೆ. ಸೊ ನೋಡ್ತಾ ಇರ್ಬೋದು, ಈ ವಾರ ಬಂದ್ಬಿಟ್ಟು ಉಗ್ರಂ ಮಂಜೂರ್ ಅವರಿಗೆ ಕಡಿಮೆ ಸಪೋರ್ಟ್ ಬಂದಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ಪ್ರತಿಯೊಬ್ಬರು ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ. ಆ್ಯಂಡ್ ಈ ಒಂದು ವೋಟಿಂಗ್ ಪೋಲ್ ಹಾಗೂ ಜಿಯೋ ಸಿನಿಮಾ ಅಪ್ಲಿಕೇಶನಲ್ಲಿ ಇರುವಂತಹ ಒಂದು ವೋಟಿಂಗ್ ಪೋಲ್ಗೆ ಸೊ ಯಾವುದೇ ರೀತಿ ಇಲ್ಲಿ ಸಂಬಂಧ ಇರೋದಿಲ್ಲ. ಅದೇ ಬೇರೆ ಹಾಗೂ ಇದೇ ಬೇರೆ. ಇನ್ನು ಇದನ್ನು ನಾನು ಫೇಕ್ ಅಂತಲೂ ಕೂಡ ಹೇಳಲ್ಲ, ರಿಯಲ್ ಅಂತಲೂ ಕೂಡ ಹೇಳಲ್ಲ. ಸೊ ಪಬ್ಲಿಕ್ ಡೊಮೈನಲ್ಲಿ ಇಟ್ಟಿರೋದ್ರಿಂದ ಸೊ ಯಾರು ಬೇಕಾದರೂ ಅವರ ಒಂದು ಒಪಿನಿಯನನ್ನು ಇಲ್ಲಿ ತಿಳಿಸ್ಬೋದು. ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಯಾರಾದರೂ ಕಡಿಮೆ ವೋಟ್ ಬಂದಿದ್ರೆ ಸೊ ನೀವು ಕೂಡ ಅವರಿಗೆ ವೋಟನ್ನು ಇಲ್ಲಿ ನೀವು ಮಾಡ್ಬೋದು. ಬಟ್ ಇದನ್ನು ನಾನು ಯಾಕೆ ಫೇಕ್ ಅನ್ನಲ್ಲ ಅಂತಂದರೆ, ನೀವು ಹಳೇದು ಬೇಕಾದರೂ ರಿಸಲ್ಟನ್ನು ಕೂಡ ನೋಡ್ಬೋದು. ಸೊ ಕಡಿಮೆ ವೋಟ್ ಯಾರಿಗೆ ಬಿದ್ದಿರುತ್ತೆ ಸೊ ಅವರೇ ಇಲ್ಲಿ ಬಿಗ್ ಬಾಸ್ನ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬಂದಿರ್ತಾರೆ. ಸೊ ರಿಯಲ್ ಆಗಿ ನೀವು ವೋಟನ್ನು ಮಾಡ್ತೀರಾ ಅಂತಂದರೆ ಸೊ ಜಿಯೋ ಸಿನಿಮಾ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ಇಲ್ಲಿ ನೀವು ವೋಟನ್ನು ಮಾಡ್ಬೋದು. ಆ್ಯಂಡ್ ಇನ್ನು ಬಿಗ್ ಬಾಸ್ನ ಮನೆಯಲ್ಲಿ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ, ಸೊ ಯಾರು ಎಲಿಮಿನೇಟ್ ಆಗ್ಬೋದು ಅಂತ ಇದೀಗ ನೋಡ್ತಾ ಹೋದರೆ, ಸೊ ಬಾಟಮ್ನಲ್ಲಿ ಇರುವಂಥದ್ದು ಇದೀಗ ಚೈತ್ರಾ ಕುಂದಾಪುರ್ ಹಾಗೂ ಧರ್ಮ ಕೀರ್ತಿರಾಜ್ರವರು. ಸೊ ಇವರಿಬ್ಬರಲ್ಲಿ ಯಾರು ಬೇಕಾದರೂ ಬಿಗ್ ಬಾಸ್ನ ಮನೆಯಿಂದ ಎಲಿಮಿನೇಟ್ ಆಗುವಂತಹ ಒಂದು ಚಾನ್ಸಸ್ ತುಂಬಾ ಇದೆ. ಆ್ಯಂಡ್ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ. ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.